ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಾಲರಾಜ್ ಅವರು ಮತ್ತು ನಾವುಗಳು ಆಲ್ಮೋಸ್ಟ್ ಎಲ್ಲ ಪಂಚಾಯತಿ ಲೆವೆಲ್ಗೆ ನಾವು ತಲುಪಿದ್ದೀವಿ, ಪ್ರಚಾರ ಮಾಡಿದ್ದೀವಿ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಜನರು ಒಂದು ನಿರ್ಧಾರ ಮಾಡಿದ್ದಾರೆ. ಅವರ ಅಭಿಪ್ರಾಯ ನಾನು ನೋಡ್ತಾ ಇದ್ದೀನಿ. ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಏನಂತಂದ್ರೆ, ಬಾಲರಾಜು ಮತ್ತು ಸುನಿಲ್ ಬೋಸ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಜನ ನೋಡ್ತಾ ಇದ್ದಾರೆ. ಮತ್ತೆ ಕನ್ಕ್ಲೂಷನ್ಗೆ ಎಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಬಾಲರಾಜು ಬೆಸ್ಟ್ ಅಂತ ಬರ್ತಾ ಇದೆ. ಜನರ ನಡುವೆ ಇರ್ತಾರೆ, ಸಾಮಾನ್ಯ ವರ್ಗದಿಂದ ಬಂದಿರೋ ವ್ಯಕ್ತಿ, ಸರಳವಾಗಿದ್ದಾರೆ. ಅವ್ರ ಮನೆ ಒಳಗಡೆ ಬೆಡ್ರೂಮ್ ಅಲ್ಲಿ ಹೋಗಿ ಮಾತಾಡ್ಬೋದು ಬಾಲರಾಜುಗೆ. ಇದನ್ನ 20 ವರ್ಷ ಅವರ ಒಡನಾಟದಲ್ಲಿರೋರು, ಅವ್ರನ್ನ ನೋಡಿರೋರು ಈ ತೀರ್ಮಾನಕ್ಕೆ ಬಂದಿದ್ದಾರೆ. ಸೊ ಬಾಲರಾಜು ನಮ್ ಕೈಗೆ ಸಿಗ್ತಾರೆ, ನಮ್ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾರೆ. ಸುನಿಲ್ ಬೋಸ್ ಶ್ರೀಮಂತರ ಮಗ, ಮಿನಿಸ್ಟರ್ ಮಗ. ಅವನ್ ಸೋತ್ರುವೆ ಅವರಪ್ಪ ಮಿನಿಸ್ಟರ್ ಆಗಿರ್ತಾನೆ, ಅವ್ರಿಗೇನು ಲಾಸ್ ಆಗಲ್ಲ. ಬಟ್ ಬಾಲರಾಜು ಸೋತ್ರೆ ಬೀದಿಗೆ ಬಂದ್ಬಿಡ್ತಾನೆ ಪಾಪ. ಅಂತವ್ರನ್ನ ಸೋಲ್ಸ್ಬಾರ್ದು. ಸಾಮಾನ್ಯ ವರ್ಗದಿಂದ ಬಂದಿರತಕ್ಕಂತ ಬಾಲರಾಜ್ ಅಂತವರು ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಸಹಜವಾಗಿ ಇದು ಚಾಮರಾಜನಗರದಲ್ಲೂ ಹೌದು. JDS BJP ಮೈತ್ರಿ ಆಗಿರೋದ್ರಿಂದ JDS ದೇ 1.5 ಲಕ್ಷ ವೋಟ್ ಇದೆ ಚಾಮರಾಜನಗರದಲ್ಲಿ. JDS ಅವರು ತೀರ್ಮಾನ ಮಾಡಿದ್ದಾರೆ, ಈ 1.5 ಲಕ್ಷ ವೋಟ್ ಅನ್ನ ಬಿಜೆಪಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಸೊ ಅದು ಕೂಡ ಬಾಲರಾಜ್ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ. ಇನ್ನು ಇಲ್ಲಿಗೆ ಬಂದ್ರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ JDS ಪ್ರಬಲವಾಗಿದೆ. JDS ಅಂಡ್ BJP ಇಬ್ರು ಪ್ರಬಲವಾಗಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಮಣಿಸ್ತಾರೆ. ಇದು ಮತದಾರರ ಲೆವೆಲ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ಆದ್ರೆ ಯದುವೀರ್ ಒಡೆಯರ್ ನಿಂತಿರೋದ್ರಿಂದ ಜನರು ಯದುವೀರ್ ಜೊತೆ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅಂತಂದ್ರೆ, ಜಾತಿ ಭೇದವಿಲ್ಲದೆ ಎಲ್ಲಾ ಜನರಿಗೂ ಮೈಸೂರು ಮಹಾರಾಜರುಗಳು ಕೆಲಸ ಮಾಡಿದ್ದಾರೆ ಹಿಂದೆ. ಇಡೀ ಭಾರತದಲ್ಲಿದ್ದಂತ 645 ಸಂಸ್ಥಾನಗಳಲ್ಲಿ ಮೈಸೂರು ಸಂಸ್ಥಾನ ಮಾಡಿರೋ ಸಾಧನೆನ ಯಾರೂ ಮಾಡಿಲ್ಲ. ಇದನ್ನ ಜನ ಮಾತಾಡ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕ ಹೇಗಿದೆ ಇವತ್ತುವೆ, ಮೈಸೂರು ಕರ್ನಾಟಕ ಹೇಗಿದೆ ಅಂತ ಕಂಪೇರ್ ಮಾಡ್ತಾ ಇದ್ದಾರೆ. ಮೈಸೂರು ಕರ್ನಾಟಕದಲ್ಲಿ ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ರಸ್ತೆ, ರೈಲ್ವೆ, ಮೂಲಭೂತ ಸೌಕರ್ಯಗಳಿರ್ಬೋದು, ಇದೆಲ್ಲವನ್ನ ಮೈಸೂರು ಮಹಾರಾಜರು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಅದು ರೈತರಿಗೆ, ಸಾಮಾನ್ಯರಿಗೆ ಗೊತ್ತಿದೆ. ಅದರಲ್ಲೂ ವಿಶೇಷವಾಗಿ ದಲಿತರು. ನಾನೊಬ್ಬ ದಲಿತಾಗಿ ಹೇಳ್ತೀನಿ, SC STಗಳು ಈ ಸಾರಿ ಯದುವೀರ್ ಅವ್ರಿಗೆ ವೋಟ್ ಹಾಕ್ತಾರೆ. ಯಾಕೆಂದ್ರೆ SCಗಳಿಗೆ ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು 800 ಶಾಲೆಗಳನ್ನ ತೆಗೆದಿದ್ದಾರೆ. ಮೈಸೂರು ಸಂಸ್ಥಾನದಲ್ಲಿ ಇಡೀ ಭಾರತದಲ್ಲೇ ಮೊಟ್ಟ ಮೊದಲು ಶಾಲೆ ತೆಗೆದಿದ್ದು SCಗಳ ಕಾಲೋನಿನಲ್ಲಿ. ಮತ್ತೆ SCಗಳಿಗೆ ರಿಸರ್ವೇಶನ್ ಕೊಟ್ಟಿದ್ದಾರೆ, ಅರಮನೆಗೆ ಪ್ರವೇಶ ಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ 8 ಜನ ಪ್ರಜಾಪ್ರತಿನಿಧಿ ಸಭೆಗೆ ದಲಿತರನ್ನ ನೇಮಕ ಮಾಡಿದ್ರು. ನಮ್ಮ ಅಶೋಕ್ಪುರಂ ಇರ್ಬೋದು, ಗಾಂಧಿನಗರ ಇರ್ಬೋದು, ಅದು ಇವತ್ತು ಸಿಟಿಯ ಸೆಂಟರ್ ನಲ್ಲಿ ಇದೆ ಅಂತಂದ್ರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮೈಸೂರು ಒಡೆಯರು ಮಾಡಿರ್ತಕ್ಕಂಥ ಕೆಲಸಗಳು. ಜೊತೆಗೆ ಅರಮನೆ ಸುಟ್ಟೋದಾಗ, ಮರದ ಅರಮನೆ ಸುಟ್ಟೋದಾಗ ಅದನ್ನ ನಿಂತು ಪ್ರೊಟೆಕ್ಷನ್ ಕೊಟ್ಟವರು ಅಶೋಕ್ಪುರಂ ಬಂಧುಗಳು. ಸೊ ಹಾಗಾಗಿ SCಗಳ ತಲೆ ಮೇಲೆ, ಹಿಂದುಳಿದ ವರ್ಗಗಳ ತಲೆ ಮೇಲೆ, ಒಕ್ಕಲಿಗರು, ಲಿಂಗಾಯತರ ತಲೆ ಮೇಲೆ ಮೈಸೂರು ಮಹಾರಾಜರ ಒಂದು ಋಣ ಇದೆ. ಆ ಋಣ ತೀರಿಸಲಿಕ್ಕೆ ಈ ಬಾರಿ ಜಾತಿ ಭೇದವನ್ನ ಮರೆತು, ಪಕ್ಷ ಭೇದವನ್ನ ಮರೆತು ಎಲ್ಲರೂ ಯದುವೀರ್ ಒಡೆಯರ್ಗೆ ವೋಟ್ ಹಾಕ್ತಾರೆ. ಅದು ಕಾಂಗ್ರೆಸ್ ಮೈಂಡ್ ಸೆಟ್. ಅದು ದಲಿತ ಸಂಘಟನೆಗಳು ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಮೈಂಡ್ ಸೆಟ್. ಅದು ದಲಿತ್ ಮೈಂಡ್ ಸೆಟ್ ಅಲ್ಲ. ದಲಿತರ ಮನಸ್ಥಿತಿ ಏನಿದೆ ಅಂತಂದ್ರೆ,
ಮಹಾರಾಜರ ಕುಡಿ ಯದುವೀರ್, ಅವರು ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಅನುಕೂಲ ಮಾಡಿದ್ದಾರೆ, ಅವ್ರಿಗೆ ಓಟ್ ಹಾಕ್ಬೇಕು ಅನ್ನೋದು ಸಾಮಾನ್ಯ ದಲಿತರ ಮನಸ್ಥಿತಿ. ಆದ್ರೆ ನಮ್ಮ ದಲಿತ ಸಂಘಟನೆಯ ಗೆಳೆಯರು ಮಾತಾಡ್ತಾ ಇರೋ ಮನಸ್ಥಿತಿ ಏನಂದ್ರೆ ಅದು ದಲಿತರ ಮನಸ್ಥಿತಿ ಅಲ್ಲ, ಅದು ಕಾಂಗ್ರೆಸ್ನ ಮನಸ್ಥಿತಿ. ಕಾಂಗ್ರೆಸ್ನ ಮನಸ್ಥಿತಿ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವರ್ಕ್ ಆಗಲ್ಲ. ಇಲ್ಲ ಇಲ್ಲ ಈಗ ಈಗ ನಿಮಗೊಂದು ಹೇಳ್ತೀನಿ, ವಿಶೇಷವಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ದಲಿತ ಸಂಘಟನೆಗಳು ಏನ್ ಮಾತಾಡ್ತಾ ಇದ್ದಾರೆ ಅದು ಕಾಂಗ್ರೆಸ್ ಮೈಂಡ್ ಸೆಟ್. ಒಕ್ಕಲಿಗ ಸಮಾಜ ಏನ್ ಮಾತಾಡ್ತಾ ಇದೆ ಅದು ಕಾಂಗ್ರೆಸ್ ಮೈಂಡ್ ಸೆಟ್. ಆದ್ರೆ ಇಡೀ ಒಕ್ಕಲಿಗ ಸಮಾಜ ಕುಮಾರಸ್ವಾಮಿ ಅವ್ರ ಜೊತೆಗೆ ದೇವೇಗೌಡರ ಜೊತೆಗೆ ಮೈಸೂರು ಮಹಾರಾಜರು ಒಕ್ಕಲಿಗರಿಗೆ ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಲ್ಲ. KRS ನಿರ್ಮಾಣ ಮಾಡಿದವ್ರು ಯಾರು? KRS ಇಂದ ಅನುಕೂಲ ಆಗ್ತಾ ಇರೋದು ಯಾರಿಗೆ? ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥ ಒಕ್ಕಲಿಗರಿಗೆ ಅನುಕೂಲ ಆಗೋದು. ನಿಮ್ಗೊಂದು ಮಾಹಿತಿ ಕೊಡ್ತೀನಿ, ಐತಿಹಾಸಿಕ ಮಾಹಿತಿ ಬ್ರದರ್ ಕೊಡ್ತೀನಿ. ಒಕ್ಕಲಿಗರ ಸಂಘ ಸ್ಥಾಪನೆ ಆಗಿದ್ದು 1904. ಲಿಂಗಾಯತರ ಸಂಘ ಸ್ಥಾಪನೆ ಆಗಿದ್ದು 1905. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಫಸ್ಟ್ ಧ್ವನಿ ಎತ್ತದವರು ಒಕ್ಕಲಿಗರು, ಲಿಂಗಾಯತರೆ. ಇದು ಐತಿಹಾಸಿಕ ಸತ್ಯ. ಸೊ ಒಕ್ಕಲಿಗರು ಲಿಂಗಾಯತರು ಸಂಘ ಕಟ್ಟಿಕೊಂಡು ಮೈಸೂರು ಮಹಾರಾಜರಿಗೆ ಮನವಿ ಕೊಟ್ಟು ಹಿಂದುಳಿದ ವರ್ಗಗಳಿಗೆ ನಿಮ್ಮ ಸಂಸ್ಥಾನದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೋರಾಟ ಮಾಡೋದು. ಆ ಹೋರಾಟಕ್ಕೆ ಬೆಂಬಲಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರು 1918ರಲ್ಲಿ ಮಿಲ್ಲರ್ ಕಮಿಷನ್ ನೇಮಕ ಮಾಡಿದ್ರು. ಆ ಮಿಲ್ಲರ್ ಕಮಿಷನ್ ನೇಮಕ ಆದ್ಮೇಲೆ 1921ರಲ್ಲಿ ಎಲ್ಲ ಹಿಂದುಳಿದ ವರ್ಗಗಳಿಗೆ, ವಿಶೇಷವಾಗಿ ಒಕ್ಕಲಿಗರು, ಲಿಂಗಾಯತರನ್ನು ಒಳಗೊಂಡಂತೆ ಎಲ್ಲ ವರ್ಗಗಳಿಗೆ 75% ಮೀಸಲಾತಿನ ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ಒಕ್ಕಲಿಗರ ಸಂಘ, ವೀರಶೈವ ಮಹಾಸಭಾ, ಲಿಂಗಾಯತರ ಸಂಘ, ಈ KLE ಸೊಸೈಟಿ ಇದೆಯಲ್ಲ ಧಾರವಾಡದಲ್ಲಿ, ಇವೆಲ್ಲ ಪ್ರಬುದ್ಧಮಾನಕ್ಕೆ ಬಂದು ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂತಂದ್ರೆ ಅದಕ್ಕೆ ಅಡಿಪಾಯ ಹಾಕಿರೋದು ಮೈಸೂರು ಒಡೆಯರು. ಇದು ಒಕ್ಕಲಿಗ ಸಮಾಜದ ಬಂಧುಗಳಿಗೆ ಚೆನ್ನಾಗಿ ಗೊತ್ತಿದೆ. ದೇರ್ಫೋರ್ ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿಸ್ತೀವಿ ಅಂತಕ್ಕಂಥ ಒಕ್ಕಲಿಗ ಸಮಾಜದ ಬಂಧುಗಳ ಮನಸ್ಥಿತಿ ಒಕ್ಕಲಿಗರ ಮನಸ್ಥಿತಿ ಅಲ್ಲ, ಅದು ಕಾಂಗ್ರೆಸ್ನ ಮನಸ್ಥಿತಿ. ಕಾಂಗ್ರೆಸ್ನ ಮನಸ್ಥಿತಿ ಸರಿ ಕೆಲಸ ಮಾಡಲ್ಲ. ಸೊ ಒಕ್ಕಲಿಗ ಸಮಾಜ, ಲಿಂಗಾಯತರು, ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯದುವೀರ್ ಅವ್ರಿಗೆ ಓಟ್ ಹಾಕ್ತಾರೆ. ಅವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ. ಇಲ್ಲ, ಖಂಡಿತ ಹಂಗನ್ಸಲ್ಲ. ನನಗೆ ಲಕ್ಷ್ಮಣ್ ಅವರು ಒಕ್ಕಲಿಗರು ಅಂತ ಗೊತ್ತಾಗಿದ್ದು ಇತ್ತೀಚೆಗೆ ನನಗೆ. ಅದ್ರಲ್ಲೂ ಕೆಲವರು ಹೇಳ್ತಾರೆ ನನಗೆ ಅವರು ಮೂಲ ಒಕ್ಕಲಿಗರಲ್ಲ ಅಂತ ಏನೋ ಹೇಳ್ತಾರೆ. ನಾನು ಆ ಕಾಂಟ್ರವರ್ಸಿಗೆ ಹೋಗಲ್ಲ. ಆದ್ರೆ ಒಕ್ಕಲಿಗ ಸಮಾಜದ ಬಂಧುಗಳು ಒಂದಷ್ಟು ಜನ ಲೀಡರ್ಸು ನಾವು ಲಕ್ಷ್ಮಣ್ ಅವ್ರಿಗೆ ಮಾಡಿಸ್ತೀವಿ ಅಂತ ಹೇಳ್ತಾರಲ್ಲ, ಅದು ಒಕ್ಕಲಿಗರ ಮನಸ್ಥಿತಿ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅದು ಕಾಂಗ್ರೆಸ್ನ ಮನಸ್ಥಿತಿ. ಒಕ್ಕಲಿಗರ ಮನಸ್ಥಿತಿ ಏನು ಅಂತಂದ್ರೆ, ನಮಗೆ ನೀರಾವರಿ ಮಾಡಿಕೊಟ್ಟವರು, ಕೃಷಿ ಅಭಿವೃದ್ಧಿ ಮಾಡಿಕೊಟ್ಟ ಮಹಾರಾಜರು ಇವತ್ತು ಅವ್ರ ನೀರು ಕುಡಿತಾ ಇದ್ದೀವಿ. ಹಾಗಾಗಿ ನಾವು ಯದುವೀರ್ ಒಡೆಯರ್ಗೆ ಓಟ್ ಹಾಕೋದ್ರ ಮೂಲಕ ಮೈಸೂರು ಮಹಾರಾಜರ ಋಣ ತೀರಿಸ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಅದ್ರ ಜೊತೆಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ 100% ಗೆಲ್ತಾರೆ. ಹಂಗ್ ಮಾತಾಡಿದವ್ರಿಗೆ ಉತ್ತರ ಕೊಟ್ಟಿದಾರಲ್ಲ ಅವರು ಪ್ರಾಕ್ಟಿಕಲ್ ಆಗಿ. ಫುಟ್ಪಾತ್ ಅಲ್ಲಿ ಬಂದು ನಿಂತ್ಕೋಬೇಕಾಗತ್ತೆ ಮಹಾರಾಜರು ಅಂತ ಮಾತಾಡಿದ್ರಲ್ಲ, ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ತಿಂಡಿ ತಿಂದ್ರು, ಕಾಫಿ ಕುಡಿದ್ರು. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಆದ್ಮೇಲೆ ಪೌರ ಕಾರ್ಮಿಕರೆಲ್ಲ ಅಲ್ಲಿ ಬಿದ್ದಿದ್ದಂತ ಕಸ ಕಡ್ಡಿನೆಲ್ಲ ಗೋರ್ತಾ ಇದ್ದಾಗ ಯದುವೀರು ತಮ್ಮ ಪತ್ನಿ ಜೊತೆ ಹೋಗಿ ತಾವು ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಜಾಪ್ರಭುತ್ವ ಎಲ್ಲವನ್ನ ಕಲಿಸುತ್ತೆ. ಅವ್ರು ಎಷ್ಟೇ ದೊಡ್ಡವರಿರ್ಲಿ, ಎಲ್ಲವನ್ನ ಪ್ರಜಾಪ್ರಭುತ್ವ ಕಲಿಸುತ್ತೆ. ನನಗನ್ಸುತ್ತೆ ಯದುವೀರ್ ಇದಾರಲ್ಲ, ಇವರು ಒನ್ ಆಫ್ ದ ಬೆಸ್ಟ್ MP ಆಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಅವರ ಮನಸ್ಥಿತಿ ಹಾಗಿದೆ. ಸೊ ಹಾಗಾಗಿ ಮಹಾರಾಜರು ಅರಮನೆ ಅದೆಲ್ಲ ಇಲ್ಲ, ಆ ಕಲ್ಪನೆ ಇಲ್ಲ ಅವ್ರಿಗೆ. ಆಚೆ ಬಂದಿದ್ದಾರೆ, ಮತ್ತೆ ಅದನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಾಬೀತು ಮಾಡಿ ತೋರಿಸ್ತಾರೆ. ಗೊತ್ತಿಲ್ಲ ನನಗೆ, ನೀವು ಸಿದ್ದರಾಮಯ್ಯನವ್ರು ಕೇಳಬೇಕಾಗಿತ್ತು, ಅವ್ರ ಮಗನ್ನೇ ನಿಲ್ಲಿಸ್ಬೇಕಾಗಿತ್ತು ಅವರು. ಇನ್ನೊಂದು ವಿಶೇಷ ಏನೋ ಗೊತ್ತಾ ಬ್ರದರ್,
ಕುರುಬ ಸಮಾಜದವರು ಈ ಸತಿ ಯದುವೀರ್ ಅವ್ರಿಗೆ ಓಟ್ ಹಾಕ್ತಾರೆ. ಸೊ ಯದುವೀರ್ ಗೆಲ್ತಾರೆ. ಇನ್ನು ಉಳಿದ ಕಾಂಟ್ರವರ್ಸಿಯಲ್ ಮಾತುಗಳಿಗೆ ನಾನು ಮೈಸೂರಲ್ಲಂತೂ ನನ್ನ ಪ್ರಕಾರ ಟಫ್ ಫೈಟ್ ಇಲ್ಲ. ಹಂಗಂತ ಮಹಾರಾಜರು ಯದುವೀರ್ ಸುಮ್ಮನೆ ಕೂತಿಲ್ಲ, ಬೀದಿ ಸುತ್ತಾ ಇದ್ದಾರೆ. ನಿನ್ನೆ ಎಲ್ಲ ಅಶೋಕ್ಪುರಂಗೆ ಹೋಗಿ ಕ್ಯಾಂಪೇನ್ ಮಾಡಿದ್ದಾರೆ. ಸೊ ಈಗ ಸಾಮಾನ್ಯರಲ್ಲಿ ಸಾಮಾನ್ಯರಾಗುವಂತಹ ಮನಸ್ಥಿತಿ ಯದುವೀರ್ಗೆ ಬಂದಿದೆ. ಅಂಡ್ ಈ ವಿಲ್ ಬಿಕಮ್ ಎ ವೆರಿ ಗುಡ್ MP.